ತಾನೆ. ಅದಕ್ಕೆ ಇವಾಗ ಏನಾದ್ರು ತೋರ್ಸ್ಬೇಕಾ ಇಲ್ಲ ಎಲ್ಲಿ ಡಾಕ್ಟರ್ ತೋರ್ಸಿದ್ಕೆ 2.5 ವರ್ಷವರೆಗೂ ಮಾತು ಬರುತ್ತೆ, 2.5 ವರ್ಷವರೆಗೂ ಕಾಯಿರಿ ಅಂತಾರೆ. ಇಲ್ಲ ಇವಾಗೇ ತೋರ್ಸ್ಬೇಕಲ್ಲ 2.5 ವರ್ಷವರೆಗೂ ವೆಯ್ಟ್ ಮಾಡ್ಬೇಕಾ ಅಂತ ಕೇಳೋದು. ಅಂದ್ರೆ 1 ವರ್ಷ 11 ತಿಂಗಳಲ್ವಮ್ಮ? 11 ತಿಂಗಳು. ಸೊ 1 ವರ್ಷದ 11 ತಿಂಗಳ ಮಗು ನಿಧಾನ. ಸಾಮಾನ್ಯವಾಗಿ ಮಕ್ಕಳು 1 ವರ್ಷದೊಳಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. 1-2 ಮಾತಾದ್ರೂ ಆಡ್ತಾರೆ. 15 ತಿಂಗಳವರೆಗೆ ನೋಡ್ಬೋದು. 1-2 ಮಾತಾದ್ರೂ ಆಡ್ತಾನ ನಿಮ್ಮ ಮಗು? ಅಪ್ಪ ಅಪ್ಪ ಅಂತಾನಷ್ಟೇ, ಅಮ್ಮನ ಬೇರೆ ಏನು ಅನ್ನಲ್ಲ. ಎಷ್ಟು ಏನ್ ಹೇಳ್ಕೊಟ್ರು ಬರೀ ಪಪ್ಪ ಅಂತಾನೆ. ಪಪ್ಪ ಅಂತಾನೆ. ಸೊ ಇದು ಯಾವ ರೀತಿ? 1 ವರ್ಷ 11 ತಿಂಗಳವರೆಗೆ ಮಗು ಒಂದೇ ಮಾತು ಅಂತ ಇದೆ ಅಂದ್ರೆ ಖಂಡಿತವಾಗಿ ಅದು ನಿಧಾನ ಆಗಿದೆ. ಅದನ್ನ ಪರೀಕ್ಷೆ ಮಾಡಿಸೋದು ಒಳ್ಳೇದು. ಪರೀಕ್ಷೆ ಮಾಡಿಸೋದು ಒಳ್ಳೇದು. ಮತ್ ನೀವು ಬೆಂಗಳೂರಿನಲ್ಲೇ ಇರೋದ್ರಿಂದ ಸಾಕಷ್ಟು ಇಂತಹದ್ದೇ ಅಂದ್ರೆ ಇದೇ ರೀತಿಯಾದ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡ್ತಾ ಇರುವಂತ ಸಮಸ್ಯೆಗಳನ್ನ ಸಂಸ್ಥೆಗಳಿದೆ, ಅಲ್ಲಿ ನೀವು ಸಂಪರ್ಕ ಮಾಡಬಹುದು. ಸರ್, ಇದು ಅಂದ್ರೆ 1 ವರ್ಷದ 11 ತಿಂಗಳಿಗೆ ಮಗು ಬರೀ ಪಪ್ಪ ಅನ್ನತ್ತೆ ಅಂದ್ರೆ ಇನ್ನು ಒಂದೊಂದ್ ಕಡೆ 2.5 ವರ್ಷಕ್ಕೆ ಮಾತಾಡಿರುವಂತ ಉದಾಹರಣೆಗಳಿರ್ತಾವೆ. ಇದು ಆಗ್ಲಿಂದ ಒಂದು ಏನ್ ನಾವು ಮಾತು ಒತ್ತಿ ಹೇಳ್ತಾ ಇದೀವಿ ಅಂದ್ರೆ, ಎಷ್ಟು ಬೇಗ ನಾವು ಮಾತಿಗೆ ತರಬೇತಿ ಶುರು ಮಾಡ್ತೀವೋ ಅಷ್ಟು ಚೆನ್ನಾಗಿ ಮಾತು ಬೆಳೆಯುತ್ತೆ. ಮಾತು ಬೆಳೆದಷ್ಟು ಸ್ಕೂಲು ವಿಚಾರ ಒಂದೊಂದು ಕೂಡ ಸಮಯಕ್ಕೆ ತಕ್ಕಂತೆ ನಡೆಯುತ್ತೆ. ಈಗ ಮುಂಚಿನ ಒಬ್ರು ಕಾಲರ್ ಹೇಳಿದ್ರು 4 ವರ್ಷ LKGಗೆ ಸೇರಿಸಿದೀವಿ ಅಂತ. ಅವರು ನನ್ನ ಪ್ರಕಾರ ಅವ್ರು 2 ವರ್ಷಕ್ಕೆ ಈಗ ಹೇಗೆ ನಾವು ವಯಸ್ಸಿಗೆ ತಕ್ಕಂತೆ ಸ್ಕೂಲಿಗೆ ಸೇರಿಸಬೇಕನ್ನೋದು ಒಂದು ಸಮಾಜದಲ್ಲಿ ಚೆನ್ನಾಗಿ ಒಂದು ಎಲ್ಲರ ಮನಸ್ಸಿಗೆ ಬಂದಿದೆಯೋ, ಹಾಗೆ ಈಗ 2 ವರ್ಷದೊಳಗೆ ಅಥವಾ 1.5 ವರ್ಷದೊಳಗೆ ಮಗು ಒಂದು ಪದ ಅಥವಾ ಅಷ್ಟು ಮಾತಾಡ್ತಿಲ್ಲ ಅಂತ ಕಂಡ್ರೆ ನಾವು ವಾಕ್ತಜ್ಞರ ಹತ್ರ ತೋರಿಸಲೇಬೇಕು. ಅದಕ್ಕೆ ನಾವು ತರಬೇತಿ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಹೇಗೆ ಹೆಜ್ಜೆ ಹೇಗೆ ಹೇಳ್ಕೊಡ್ತಾರೋ ಆ ಥರ ಮಾಡಲೇಬೇಕಂತ ಒಂದು ಅಭಿಪ್ರಾಯ ಈ ಕಾರ್ಯಕ್ರಮದಿಂದ ಬಂದ್ರೆ ಅದೊಂದು ಬಹಳ ಮುಖ್ಯ ವಿಷಯ, ಬಹಳ ಮುಖ್ಯ ವಿಷಯ. ಅದು LKG ಮಗು 4 ವರ್ಷಕ್ಕೆ LKGಗೆ ಸೇರಿಸೋದಕ್ಕಿಂತ ಜಾಸ್ತಿ 2 ವರ್ಷಕ್ಕೆ ನೀವು ವಾಕ್ತಜ್ಞರನ್ನ ಹುಡ್ಕೊಂಡು ಹೋಗಿ ಸ್ಪೀಚ್ ಥೆರಪಿ ಶುರು ಮಾಡೋದು. ಖಂಡಿತವಾಗಿ ಅಶೋಕ್ ಅವರೇ, ನೀವು ಹೇಳ್ತಾ ಇರೋದು ಖಂಡಿತವಾಗಿ ಒಂದು ಸರಿಯಾದ ಅಂಶ. ಅಂದ್ರೆ ಯಾಕೆಂದ್ರೆ ನನ್ನ ಮಗು 2 ವರ್ಷ ಆಗಿದ ತಕ್ಷಣ ಯಾವ ಪ್ರತಿಷ್ಠಿತ ಶಾಲೆಗೆ ನನ್ನ ಮಗುನ್ ಸೇರಿಸಬೇಕು ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೋ, ಮಗುವಿನ ಕ್ರಮ ಅಂದ್ರೆ ಕಲಿಕಾ ಕ್ರಮ, ಬೆಳವಣಿಗೆ ಕ್ರಮನ ಕೂಡ ಅದೇ ರೀತಿ ಇರ್ತಕ್ಕಂಥದ್ದು. ಒಂದು ಆರ್ಗನೈಸ್ಡ್ ಆಗಿರ್ಬೇಕು. ಅದನ್ನ ಡಿಲೇ ಆದಾಗ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಒಬ್ಬರನ್ನ ಕನ್ಸಲ್ಟ್ ಮಾಡಿದ್ರೆ ಸಮಸ್ಯೆ ಇದ್ರೆ ಖಂಡಿತವಾಗಿಯೂ ಸೊಲ್ಯೂಷನ್ ಸಿಗುತ್ತೆ, ಇಲ್ಲದೆ ಇದ್ರೆ ವೆಲ್ ಅಂಡ್ ಗುಡ್, ಒಳ್ಳೇದು ಅನ್ನೋದು ನಿಜ. ಬಹುಶಃ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಭಾಗ್ಯ ಅವರೇ ನಿಮ್ಗೆ. ಈಗ ನಿಮ್ಮನ್ನ ಜಯಶ್ರೀ ಅವರೇ ನಾನು ಪ್ರಮುಖವಾಗಿ ಕೇಳಬೇಕಾದಂಥದ್ದು, ಸ್ಪೆಷಲ್ ಟ್ರೈನಿಂಗ್ ಅಂತ ಕೊಡ್ತಿರ್ತೀವಿ. ಆಟಿಸಮ್ ಇರುವಂತಹ ಮಕ್ಕಳು ಇಂಪ್ರೂವ್ಮೆಂಟ್ ಆಗಿ ಮಾಮೂಲಿ ಶಾಲೆಗಳಿಗೆ ಅಂದ್ರೆ ಎಲ್ಲ ಮಕ್ಕಳು ಹೋಗ್ತಾ ಇರೋಂಥ ಶಾಲೆಗಳಿಗೆ ಹೋದ್ರು ಕೂಡ ಅವ್ರಿಗೆ ಆ ಶಾಲೆಯ ಒಂದು ಪಠ್ಯದಕ್ಕೆ ಒಂದು ಪಾಠಕ್ಕೆ ಜೊತೆಗೆ ಸ್ಪೆಷಲ್ ಟ್ರೈನಿಂಗ್ ಏನಾದ್ರೂ ಅವಶ್ಯಕತೆ ಬೀಳುತ್ತಾ ಅಂತ? ಬೀಳುತ್ತೆ, ಖಂಡಿತ ಬೀಳುತ್ತೆ. ಯಾಕೆಂದ್ರೆ ನಮ್ಮ ರೆಗ್ಯುಲರ್ ಸ್ಕೂಲ್ಗಳಲ್ಲಿ ಟೀಚರ್ಗಳಿಗೆ ಎಷ್ಟೊಂದು ಕೊರತೆಗಳಿರುತ್ತೆ. ಅವರಿಗೆ ಕೆಲವರಿಗೆ ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ರೂ ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಇವಾಗ ಮ್ಯಾನೇಜ್ಮೆಂಟ್ನವರು ಟೀಚರ್ಸ್ಗೆ ಒಂದು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಅಂತ ಮಾಡಬೇಕು, ಎಕ್ಸ್ಪರ್ಟ್ಸ್ನ ಕರೆಸ್ಬೇಕು. ಅವ್ರ ಮುಂದೆ ಈ ಮಗುಗೆ ಈ ತರ ತೊಂದರೆ ಇದೆ, ಕ್ಲಾಸ್ನಲ್ಲಿ ಯಾವ ರೀತಿ ಸಹಾಯ ಮಾಡಿದ್ರೆ ಈ ಮಗುನು ಅದ್ರ ಏನು ಪೊಟೆನ್ಷಿಯಲ್, ಅದಕ್ಕೆ ಏನು ಬುದ್ಧಿ ಇದೆಯೋ ಅದನ್ನೆಲ್ಲ ತೋರ್ಸಕ್ಕಾಗತ್ತೆ, ಆ ರೀತಿ ಸಹಾಯ ಮಾಡಬೇಕು. ಇಲ್ಲ ಟೀಚರ್ಸ್ಗೆ ಬೇರೆ ಟ್ರೈನಿಂಗ್ ಕೋರ್ಸಿಗೆ ಕರ್ಸ್ಬೇಕಾ, ಆ ರೀತಿ ಸಹಾಯ ಮಾಡಲೇಬೇಕು. ಆಮೇಲೆ ಕೆಲವು ಮಕ್ಕಳಿಗೆ ಸ್ಕೂಲ್ ಮುಗಿದ ನಂತರ ಆಫ್ಟರ್ ಸ್ಕೂಲ್ ಸೆಷನ್ಸ್ ಸಪೋರ್ಟ್ ರೆಮಿಡಿಯಲ್ ಕ್ಲಾಸ್ ಅಂತ ಹೇಳ್ತೀವಿ. ಆವಾಗ ಏನಾಗುತ್ತೆ, ಕ್ಲಾಸ್ ಅಲ್ಲಿ 30 ಜನ ಇರ್ಬೋದು, 40 ಇರ್ಬೋದು, 50 ಇರ್ಬೋದು, 60 ಇರ್ಬೋದು. ಎಲ್ರಿಗೂ ಒಂದೇ ಪಾಠ ಹೇಳ್ತಾರೆ. ಈಗ ಸ್ಪೆಷಲ್ ಟ್ರೈನಿಂಗ್ ಅನ್ನ ಆ ಮಗು ಕೊಟ್ರೆ ಮತ್ತಷ್ಟು ಬೆಳವಣಿಗೆ ಸಾಧ್ಯ ಅಂತೀವಿ. ಖಂಡಿತವಾಗಿ ಮತ್ತಷ್ಟು ಚರ್ಚೆಯನ್ನ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡೋಣ. ಮಗುವಿನ ಮೌನ ಕಾರ್ಯಕ್ರಮದಲ್ಲಿ ಈಗ ಒಂದು ಬ್ರೇಕ್.